ಬಲಿಗಾಗಿ ಕಾಯ್ತಾ ಇದೆಯಾ ಡೇಂಜರ್ ಫ್ಲೈಓವರ್ ನಾಗರಬಾವಿಯ ಔಟರ್ ರಿಂಗ್ ರೋಡ್ನಲ್ಲಿ ಅಪಾಯದ ಸ್ಥಿತಿ. ಜೀವ ಕೈಯಲ್ಲಿ ಹಿಡಿದು ಓಡಾಡುವಂತಾಗದೆ ವಾಹನ ಸವಾರರ ಸ್ಥಿತಿಗತಿಯಲ್ಲಿ. ಸುಮ್ಮನಹಳ್ಳಿ ನಾಯಂಡನಹಳ್ಳಿ ಹಾಗೆ ನೋಡಿ ಅಲ್ಲಿ ನಡುವಿನ ಫ್ಲೈಓವರ್ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಕುಸಿಯುವ ಸ್ಥಿತಿಯಲ್ಲಿರುವಂತಹ ಫ್ಲೈಓವರ್ನ ತಡೆಗೋಡೆ ಸ್ವಲ್ಪ ಯಾಮಾರಿದ್ರೂ ಕೂಡ ಅನಾಹುತ ಕಟ್ಟಿಟ್ಟ ಬುತ್ತಿ. ಅಪಾಯದ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ನೋ ಯೂಸ್ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಬಿಡಿ ಹಾಗೂ ಜೆಬಿ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡ್ಕೊಂಡಿದ್ದಾರೆ. ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳಿದ್ರು ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಫ್ಲೈಓವರ್ ತಡೆಗೋಡೆ ಆ ಬೈಕ್ ಹೋಗಿ ಡಿಕ್ಕಿ ಹೊಡೆದು ಬಿಡುತ್ತೆ. ಆ ಗೋಡೆಗೆ ಬೈಕ್ ಡಿಕ್ಕಿಯ ರಭಸಕ್ಕೆ ಈಗ ಕಾಂಪೌಂಡ್ ಗೋಡೆ ಬಿರುಕು ಕಾಣಿಸ್ಕೊಳ್ತಾ ಇದೆ. ಘಟನೆಗೆ ಸಂಬಂಧಿಸಿದಂತಹ ಸಂಪೂರ್ಣ ಸಿಸಿಟಿವಿ ದೃಶ್ಯಾವಳಿ ಲಭ್ಯವಾಗಿದೆ. ಗಮನಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಕಾಂಪೌಂಡ್ ಆ ತಡೆಗೋಡೆ ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದು ಗಮನಿಸ್ತಾ ಇರುವಂಥದ್ದು. ಅಲ್ಲಿರುವಂತಹ ಸ್ಥಳೀಯರು ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡಿದ್ದಾರೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಕಷ್ಟ ಆಗತ್ತೆ, ಆತಂಕ ಕಟ್ಟಿಟ್ಟ ಬುತ್ತಿಯಲ್ಲಿ. ಅಧಿಕಾರಿಗಳು ಆಕ್ಸಿಡೆಂಟ್ ಆದಾಗ ಬರ್ತಾರೆ, ನೋಡ್ತಾರೆ, ಒಯ್ತಾರೆ ಸರ್. ಇದಕ್ಕಿನ್ನೂ ಯಾವುದೇ ಕ್ರಮಗಳಾಗಿಲ್ಲ. ಅಲ್ಲಿ ಸರ್ವಿಸ್ ರೋಡಲ್ಲಿ ಹೋಗೋರು ಜನಗಳು ಇದು ಭಾರಿ ತೊಂದರೆ ಆಯ್ತೈತೆ. ಅದಿನ್ನೇನು ಬಿದೋಗೋದು ಇದ್ರಲ್ಲೈತೆ, ಸ್ಟೇಜಲ್ಲಿ ಐತೆ. ಅದು ಅಧಿಕಾರಿಗಳು ದಯವಿಟ್ಟು ಇದಕ್ಕೆ ಬೇಗ ಕ್ರಮ ತಗೊಬೇಕು. ಜನಪದ ಗೋವಿಂದ ಸರ್, ಅಧಿಕಾರಿಗಳು ದಯವಿಟ್ಟು ಬೇಗ ಬಂದು ಎಷ್ಟೊಂದಲ್ಲಿ ಇದಾಗೈತೆ ಸರ್. ನ್ಯೂಸಲ್ಲಿ ಬಂದು ಏನು ಅಧಿಕಾರಿಗಳು ಇನ್ನೂ ಏನು ಕ್ರಮ ತಗೊಂಡಿಲ್ಲ. ದಯವಿಟ್ಟು ಅವರು ಎಚ್ಚೆತ್ಕೊಂಡು ಇದು ಕ್ರಮ ತಗೊಂಡು ದಯವಿಟ್ಟು ಇದಕ್ಕೊಂದು ಪರಿಹಾರ ಕೊಡು ಸರ್. ಇನ್ನೂ ಮಾಡಿಲ್ಲ, ಇಲ್ಲಿ ಸ್ಥಳೀಯರು ಮಾಡವ್ರೆ. ನಮ್ದು ಇಲ್ಲೇ ಕೆಳಗಡೆನೆ ಆಫೀಸ್. ನಾವು ಡೈಲಿ ಮಳೆ ಬಂದಾಗಂತೂ ಇದು ಸ್ಪೀಡಾಗಿ ಬಂದು ಬ್ರೇಕ್ ಆಗ್ತಾರೆ. ಇದು ಬ್ರೇಕ್ ಕಂಟ್ರೋಲ್ ಆಗಲ್ಲ, ಬಂದು ಇದು ಹೊಡಿತಾರೆ ಸರ್. ಇದಕ್ಕೂ ದಯವಿಟ್ಟು ಕ್ರಮ ತಗೋಬೇಕು ಅಧಿಕಾರಿಗಳು, ಬಿಡಿ ಅಧಿಕಾರಿಗಳು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೊಬೇಕು ಸರ್. ಇದು ಹಳೇದಾಗಿರೋದ್ರಿಂದ ಇದು ಯಾವಾಗ ಬಿದೋಗುತ್ತೆ ಅಂತ ಗೊತ್ತಿಲ್ಲ ಸರ್. ಕೆಳಗಡೆ ಹೋದ್ರೆ ಬಿದ್ದರೆ ಇದು ಉಳಿತಾರ ಸರ್. ನೋಡಿ ಸರ್ ಹೆಂಗಾಗೈತೆ ಅಂತ ಸರ್. ಏನು ಮಾಡೋದು ಸರ್. ಇದು ಅಧಿಕಾರಿಗಳು ದಯವಿಟ್ಟು ಕೂಡಲೇ ಇವಾಗಾರು ಬಂದು, ಇಷ್ಟು ದಿನ ಏನೋ ಆಗೋಗೈತೆ, ಇವಾಗಾರು ಬಂದು ದಯವಿಟ್ಟು ಇದಕ್ಕೆ ಕ್ರಮ ತಗೋಬೇಕು ಸರ್. ಸರ್ ಎಲ್ಲ ಅಧಿಕಾರಿಗಳು ಆಕ್ಸಿಡೆಂಟ್ ಆದಾಗ ಬರ್ತಾರೆ, ನೋಡ್ತಾರೆ. ನೋಡಿ ಅದೇ ಸ್ಪಾಟ್ನಿಂದ ನಮ್ಮ ಪ್ರತಿನಿಧಿ ರವಿಚಂದ್ರ ಅವರು ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಸದ್ಯ ನಾನಿರೋದು ನಾಗರಬಾವಿಯಲ್ಲಿರುವಂತಹ ಮೇಲ್ಸೇತುವೆಯಲ್ಲಿ ಇದೀನಿ. ನೋಡ್ಬೋದು ದೃಶ್ಯದಲ್ಲಿ ಸಾಕಷ್ಟು ವರ್ಷಗಳಿಂದ ಏನು ಮೇಲ್ಸೇತುವೆಯಲ್ಲಿರುವಂತಹ ಕಾಂಪೌಂಡ್ ಈಗ ನುಚ್ಚು ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ದೃಶ್ಯದಲ್ಲಿ ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ, ತುಂಬಾ ಹಳಿ ಸೇತುವೆ ಅಂತಾನೆ ಹೇಳ್ಬೋದು ಇದು. ಯಾಕಂದ್ರೆ ನೋಡಿ ಯಾವ ರೀತಿ ಬಸ್ ಅಥವಾ ಲಾರಿ ಡಿಕ್ಕಿಯಾಗಿ ಅದು ಹೊಡ್ಕೊಂಡು ಹೋಗಿದೆ ಕೂಡ. ಇನ್ನು ಜೆಬಿ ಅಧಿಕಾರಿಗಳು ಅಥವಾ ಬಿಡಿ ಅಧಿಕಾರಿಗಳ ಗಮನಕ್ಕೆ ಇದು ಬಂದಿಲ್ಲ ಅನ್ಸುತ್ತೆ. ದೃಶ್ಯದಲ್ಲಿ ನಾನೀಗ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಹಾಳಾಗಿದೆ ನೋಡಿ. ಯಾವ್ದಾದ್ರು ಮಿಸ್ ಆಗಿ ಬೈಕ್ ಅಥವಾ ಆಟೋ ಡಿಕ್ಕಿ ಏನಾದ್ರು ಹೊಡೆದ್ರೆ ಇದು ಸಂಪೂರ್ಣವಾಗಿ ಕೆಳಗಡೆ ಬೀಳುತ್ತೆ. ಕೆಳಗಡೆ ಇರುವಂಥ ಯಾರಾದರೂ ವಾಹನ ಸವಾರರಿಗೆ ಅಥವಾ ಇನ್ನಿತರರಿಗೆ ತೊಂದರೆ ಆಗುತ್ತೆ. ನೋಡಿದ್ರೆ ಇಂಥ ಹೆವಿ ಟ್ರಾಫಿಕ್ ಇರುವಂಥ ಈ ಮೇಲ್ಸೇತುವೆಯಲ್ಲಿ ಸಾಕಷ್ಟು ಗಾಡಿ ಸ್ಪೀಡ್ ಇರುತ್ತೆ. ಏನೋ ಕಂಟ್ರೋಲ್ ತಪ್ಪಲ್ಲ ಅಂದರೆ ಇದಕ್ಕೇನು ಸೇತುವೆಗೆ ಏನಾದರೂ ಡಿಕ್ಕಿ ಹೊಡೆದ್ರೆ ಈ ಸೇತುವೆ ಪರಿಪೂರ್ಣವಾಗಿ ಬೀಳುವಂಥ ಏನು ಸಂಪೂರ್ಣ ಇದಾಗಿದೆ ಅಂತಲೇ ಹೇಳ್ಬೋದು. ದೃಶ್ಯದಲ್ಲಿ ಈಗ ನೋಡಿ ಯಾವ ರೀತಿ ಪೂರ್ತಿ ಹಾಳಾಗಿದೆ. ಇಷ್ಟಾದರೂ ಕೂಡ ಜೆಬಿ ಅಧಿಕಾರಿಗಳಿಗೂ ಅಥವಾ ಇನ್ನು ಬಿಡಿ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ ಅನ್ಸುತ್ತೆ. ಕೆಳಗಡೆ ನೋಡ್ಬೋದು ಸಾಕಷ್ಟು ಜನಗಳು ತಿರುಗ್ತಾ ಇರ್ತಾರೆ. ದೃಶ್ಯದಲ್ಲಿ ನೋಡ್ಬೋದು ಸಾಕಷ್ಟು ಜನರು ಸಂಪರ್ಕ ಹೊಂದುವಂಥ ಮೇನ್ದು ಸರ್ವಿಸ್ ರಸ್ತೆ ಇದಾಗಿರುತ್ತೆ. ಇಲ್ಲಿ 108 ಅಥವಾ ಸಾವಿರಾರು ಜನರು ಹೋಗ್ತಾ ಇರುವಂಥ ರಸ್ತೆ ಇದು. ಆದರೆ ಇದನ್ನು ಇನ್ನೂ ಜೆಬಿ ಕೂಡ ಎಚ್ಚೆತ್ಕೊಂಡಿಲ್ಲ. ನೋಡಿ ಯಾವ ಪೂರ್ತಿ ಫುಲ್ ಪರಿಣಾಮವಾಗಿ ಹಾಳಾಗಿದೆ. ಯಾವ ರೀತಿ ಇಟ್ಕೊಂಡು ಬರ್ತದೆ. ಎಷ್ಟಾದರೂ ನೀವು ಸರಿ ಮಾಡಲಿಲ್ಲ ಅಂದರೆ ನೋಡಿ ಯಾವ ರೀತಿ ಪರಿಣಾಮ ಆಗಿದೆ. ಬೆಂಗಳೂರಲ್ಲಿರುವಂಥ ಹಳೆ ಸೇತುವೆಗಳು ಸಾಕಷ್ಟು ಇದೆ. ಆದಷ್ಟು ಬೇಗ ಸರಿ ಮಾಡಿ ಆ ಸೇತುವೆಗಳನ್ನು ಪರಿಶೀಲನೆ ಮಾಡಿ. ಇಲ್ಲಾಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ತಾನೇ ಏನೋ ಉದುರಿಕೆ ಉದುರಿ ಅಥವಾ ಬೀಳುವಂಥ ಸಂದರ್ಭ ಉಂಟಾಗುತ್ತೆ. ಆದಷ್ಟು ಯಾರ ಜೀವ ಹೋಗೋಕ್ಕಿಂತ ಜೆಬಿ ಅಥವಾ ಬಿಡಿ ಎಚ್ಚೆತ್ಕೊಂಡು ಇದನ್ನು ಸರಿಪಡಿಸಲಿಲ್ಲ ಅಂದರೆ ಇಲ್ಲಿರುವಂಥ ಸ್ಥಳೀಯರು ಕೂಡ ಆದಷ್ಟು ಬೇಗ ಏನೋ ಜೆಬಿಗೆ ಕೂಡ ಮನವಿ ಮಾಡಿದ್ರು. ಈ ಥರ ಈಗ ಆಗಿದೆ ಸರ್ ಅಂತ ನಡೆದಂಥ ಘಟನೆ ಸಂದರ್ಭದಲ್ಲಿ. ಆದರೂ ಇನ್ನೂ ಅಧಿಕಾರಿಗಳು ಯಾರೂ ಸ್ಥಳಕ್ಕೆ ದೌಲಾಡಿಸಿಲ್ಲ, ಈ ಕಡೆ ಗಮನ ಹರಿಸಿಲ್ಲ. ಆದಷ್ಟು ಬೇಗ ಗಮನ ಹರಿಸಿ ಇದನ್ನು ಬಗೆಹರಿಸಬೇಕು. ಇಲ್ಲಾಂದರೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ರು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ರವಿಚಂದ್ರ ಚೌಡ್ಕಿಯಾರ್, ರಾಜೇಶ್ ಕನ್ನಡ, ಬೆಂಗಳೂರು.